ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಏನ್ ಮಾಡಿದ್ದೀನಪ್ಪ ಅಂದಾಗ ಪೇಜಸ್ಗಳ ಮೂಲಕ 1ನೇ ಪಾಠ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತೇಳಿ ಪಾಠ ಇದೆ ನೋಡ್ರಿ. ಈ ಪಾಠಕ್ಕೆ ಸಂಬಂಧಪಟ್ಟಂತ ಪುಟ ಸಂಖ್ಯೆ 7 ತನಕ ಕ್ವಶನ್ಸ್ ಗಳನ್ನು ಮಾಡಿದ್ದೀನಿ. ಇದು ಪುಟ ಸಂಖ್ಯೆ 8. ಈ 8 ಒಳಗಡೆ ಕೇಳಿರುವಂತಹ ಪ್ರಶ್ನೆಗಳನ್ನ ಏನ್ ಮಾಡೋಣಪ್ಪ ಅಂತಂದಾಗ ನಾನು ನೋಡ್ಕೊಂಡ ಇಲ್ಲಿ ಪ್ರಮುಖವಾಗಿ 3 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಿರ್ತಾನೆ. ಹಾಗಾದ್ರೆ ಹಿಂದಿನ ಅಭ್ಯಾಸದಲ್ಲಿರುವ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನ ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನ ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ ಅಂತೇಳಿ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ತರ ಕ್ವಶನ್ಸ್ ಗಳನ್ನ ಹಿಂದಿನ ಅಭ್ಯಾಸಪ್ಪ ಅಂತಂದಾಗ 1.2 ಒಳಗಡೆ ನಾವು ಏನ್ ಅಭ್ಯಾಸಗಳನ್ನ ಬಿಡಿಸಿದ್ದೇವಲ್ಲ ಅವೇ ಪ್ರಶ್ನೆಗಳನ್ನ ಅವೇ ಸಂಖ್ಯೆಗಳನ್ನ ಬಳಸ್ಕೊಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವನ್ನ ಬಳಸ್ಕೊಂಡು ನಾವೇನ್ ಮಾಡಿದ್ದೀನಪ್ಪ ಅಂತಂದಾಗ ಇಲ್ಲಿ ಹಾಕೋತಾ ಹೋಗಿದ್ದೀನಿ. ತಾವು ಏನ್ ಮಾಡಬೇಕಪ್ಪ ಅಂದಾಗ ಈ ವಿಡಿಯೋನ ಪಾಸ್ ಮಾಡ್ಕೊತಾ ಬರ್ಬೇಕು. ಇಲ್ಲಿ ನೋಡ್ರಿ, ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟಿದ್ರಲ್ಲ ಅದ್ರೊಳಗಡೆ 1ನೇ ಸಂಖ್ಯೆ ಏನಿದೆಪ್ಪ ಅಂದಾಗ 8,000. ಈ 8,000ನ ನಾವು ಗುಂಡಿಗಳನ್ನು ಒತ್ತುವುದು ಅಂದ್ರೆ ಕಡಿಮೆ ಬಾರಿ ಒತ್ತಲಿ ಅಂತ ಹೇಳ್ತಾರೆ. ಹಾಗಾದ್ರೆ 1000 ಗುಂಡಿನ ನಾವು 8 ಬಾರಿ ಒತ್ತಿದಾಗ ಅದು 8,000 ಆಗ್ತದೆ. 100ರ ಗುಂಡಿಯನ್ನ ನಾವು 3 ಬಾರಿ ಒತ್ತಿದಾಗ 300 ಆಗ್ತದೆ. 2 ಕೂಡಿಸಿದಾಗ 8,300. ಹಾಗಾದ್ರೆ ಎಷ್ಟು ಬಾರಿ ಗುಂಡಿ ಒತ್ತುವಿಕೆ ಒಟ್ಟು ಎಷ್ಟಾಯ್ತಪ್ಪ ಅಂತ ನೋಡಿದಾಗ 8 3 11 ಬಾರಿ ನಾವೇನ್ ಮಾಡಿದ್ವಪ್ಪ ಅಂದಾಗ ಆ ಗುಂಡಿಯನ್ನ ಒತ್ತಿದ್ದೇವೆ. ಹಾಗಾದ್ರೆ ಇದನ್ನ ಬೀಜೋಕ್ತಿದಾಗ ಬರೀರಿ ಅಂದ್ರೆ 1000x ಪ್ಲಸ್ 100y ಏನಾಗ್ತದಪ್ಪ ಅಂದಾಗ 8,300. ಹಾಗಾದ್ರೆ x ಅಲ್ಲಿ ಏನ್ ಹಾಕ್ಬೇಕು 8, y ದಲ್ಲಿ ಎಷ್ಟು ಹಾಕ್ಬೇಕಪ್ಪ ಅಂತಂದಾಗ 3. ಇದಕ್ಕೆ ಬೀಜೋಕ್ತಿ ನಾವು ಬರಿಬೇಕು. ಇನ್ನು ಸೆಕೆಂಡ್ ಸಂಖ್ಯೆ ಏನಿತ್ತಪ್ಪ ಅಂದಾಗ 40,629 ಇತ್ತು. ಇದರಲ್ಲಿ 40,000 ಅಂತಂದಾಗ ನಾವು 10,000 ಗುಂಡಿಗಳನ್ನು ಒತ್ತಬೇಕಾಗ್ತದೆ. ಎಷ್ಟು ಬಾರಿ 4 ಬಾರಿ 4 ಬಾರಿ ಒತ್ತಿದ್ದೇವೆ ಅಂದಾಗ ಅದು 40,000 ಆಗ್ತದೆ. 100ರ ಗುಂಡಿಗಳನ್ನ ಇಲ್ಲಿ 1000 ಯಾವುದೇ ಏನು ಸಂಖ್ಯೆ ಎಲ್ಲ 0 ಇದೆ. ಹೀಗಾಗಿ 100ರ ಗುಂಡಿಗಳನ್ನು ಒತ್ತಬೇಕಾಗ್ತದೆ. ಅಲ್ಲಿ 600 ಇರುತ್ತರಿಂದ 6 ಬಾರಿ ಒತ್ತಬೇಕಾಗ್ತದೆ. ಹೀಗಾಗಿ 600. ಇನ್ನು 10ರ ಗುಂಡಿಗಳನ್ನ ಇಲ್ಲಿ 20 ಇರೋದ್ರಿಂದ 10ರ ಗುಂಡಿಗಳನ್ನ 2 ಬಾರಿ ಒತ್ತಿದಾಗ ಅದು 20 ಆಗ್ತದೆ. 1ರ ಗುಂಡಿಗಳನ್ನ ಇಲ್ಲಿ ಯೂನಿಟ್ ಡಿಜಿಟ್ ಅಲ್ಲಿ 9 ಇರೋದ್ರಿಂದ 9 ಬಾರಿ ಒತ್ತಿದಾಗ ಟೋಟಲ್ ಆಗಿ 40,629 ಆಗ್ತದೆ. ಒಟ್ಟು ನಾವು ಎಷ್ಟು ಬಾರಿ ಒತ್ತದಂಗ ಆಗ್ತದಪ್ಪ ಅಂದಾಗ ಇದನ್ನ ಕೌಂಟ್ ಮಾಡ್ರಿ 21 ಬಾರಿ ಏನಾಗ್ತದಪ್ಪ ಅಂತಂದಾಗ ನಾವು ಕಡಿಮೆ ಬಾರಿ ಒತ್ತದಂಗ ಆಗ್ತದ. ಇನ್ನು ಬೀಜೋಕ್ತಿ 1000A 600B ಪ್ಲಸ್ 10C 1D ಅಂತೇಳಿ ನೀವು ಇದನ್ನ ಬೀಜೋಕ್ತಿಯನ್ನ ಬರ್ಕೊಡ್ರಿ. ನೆಕ್ಸ್ಟ್ 56,354 ಇದೆ. ಇದರಲ್ಲಿ 56,000 10,000 ಗುಂಡಿಗಳನ್ನ 5 ಬಾರಿ ಒತ್ತಬೇಕಾಗ್ತದ. ಇಲ್ಲಿ 6,000 ಇರೋದ್ರಿಂದ 6,000 ಗುಂಡಿಗಳನ್ನ 6 ಬಾರಿ ಒತ್ತಬೇಕಾಗ್ತದ. 100 ಇರೋದ್ರಿಂದ 100ರ ಗುಂಡಿಯನ್ನ 3 ಬಾರಿ ಒತ್ತಬೇಕಾಗ್ತದ. ಇನ್ನು 10ರ ಗುಂಡಿಯನ್ನ 5 ಬಾರಿ ಒತ್ತಿದಾಗ ಅದು 50 ಆಗ್ತದ. ಇನ್ನು 1ರ ಗುಂಡಿಯನ್ನು 4 ಬಾರಿ ಒತ್ತಿದಾಗ ಅದು ಸಿಂಗಲ್ 4. ಟೋಟಲ್ ಎಡಿಷನ್ಸ್ ಮಾಡ್ರೆ 56,354 ಬರ್ತದ. ಹಾಗಾದ್ರೆ ಒಟ್ಟು ಎಷ್ಟು ಬಾರಿ ಒತ್ತಂಗ ಆಗ್ತದಪ್ಪ ಅಂತಂದಾಗ 23 ಬಾರಿ. ಇಲ್ಲಿ ಬೀಜೋಕ್ತಿಗಳನ್ನು ಬರೀರಿ 1000A ಪ್ಲಸ್ 1000B 100C ಪ್ಲಸ್ 10D ಪ್ಲಸ್ 1E ಅಂತೇಳಿ ಇದನ್ನ ಬೀಜೋಕ್ತಿಯನ್ನ ಬರೆಯಿಡ್ರಿ. ನೆಕ್ಸ್ಟ್ ಇದನ್ನ ಬಿಟ್ರ 4ನೇ ಪ್ರಶ್ನೆ ಈ ತರ ಇದೆ. 4ನೇ ಕ್ವಶನ್ಸ್ ಈ ತರ ಇದೆ. 66,666. ಅಂದ್ರೆ ಇದು 10,000 1000 ಇರುವುದರಿಂದ 10,000 ಗುಂಡಿಗಳನ್ನ 6 ಬಾರಿ ಒತ್ತಬೇಕಾಗ್ತದೆ. ಅದು 60,000 ಆಗ್ತದೆ. 1000 ಗುಂಡಿಯನ್ನ 6 ಬಾರಿ ಒತ್ತಿದಾಗ ಅದು 6,000. 100ರ ಗುಂಡಿಯನ್ನು 6 ಬಾರಿ ಒತ್ತಿದಾಗ ಅದು 600. 10ರ ಗುಂಡಿಯನ್ನು 6 ಬಾರಿ ಒತ್ತಿದಾಗ ಅದು 60. 1ರ ಗುಂಡಿಯನ್ನು 6 ಬಾರಿ ಒತ್ತಿದಾಗ 6. ಟೋಟಲ್ ಆಗಿ ಒಟ್ಟು 66,666 ಆಗ್ತದೆ. ಇದರ ಬೀಜೋಕ್ತಿಯನ್ನು ಬರೀ ಅಂದಾಗ 1000A 1000B 100C 10D 1E ಇದಕ್ಕ ಸರಿ ಉತ್ತರ ಆಗ್ತದ. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಇನ್ನೊಂದು ಇದೆ ನೋಡ್ರಿ. ಇಲ್ಲಿ ಈ ಒಳಗಡೆ 3,67,813 ಇದೆ. 1000 ಗುಂಡಿ ಲಕ್ಷದ ಗುಂಡಿಯನ್ನ ನಾವು 3 ಬಾರಿ ಒತ್ತಿದಾಗ ಅದು 3 ಲಕ್ಷ ಆಗ್ತದೆ. 10,000 ಗುಂಡಿಯನ್ನ 6 ಬಾರಿ ಒತ್ತಿದಾಗ ಅದು 60,000 ಆಗ್ತದೆ. 1000 ಗುಂಡಿಯನ್ನ 7 ಬಾರಿ ಒತ್ತಿದಾಗ ಅದು 7,000 ಆಗ್ತದೆ. 100ರ ಗುಂಡಿಯನ್ನ 8 ಬಾರಿ ಒತ್ತಿದಾಗ ಅದು 800 ಆಗ್ತದೆ. 10ರ ಗುಂಡಿಯನ್ನ 1 ಬಾರಿ ಒತ್ತಿದಾಗ ಅದು 10 ಆಗ್ತದೆ. 1ರ ಗುಂಡಿಯನ್ನು 3 ಬಾರಿ ಒತ್ತಿದಾಗ ಅದು 3. ಹೀಗಾಗಿ ಟೋಟಲ್ ಆಗಿ 3,67,813 ಇದಕ್ಕ ಸರಿ ಉತ್ತರ ಆಗ್ತದ. ಹಾಗಾದ್ರೆ ಒಟ್ಟು ಎಷ್ಟು ಬಾರಿ ಗುಂಡಿಯನ್ನು ಒತ್ತಿದಂಗ ಆಗ್ತದೆ 28 ಬಾರಿ ನಾವು ಒತ್ತಿದಂಗ ಆಗ್ತದೆ. ಇನ್ನು ಬೀಜೋಕ್ತಿ ಬರೀರಿ ಅಂದಾಗ 1,00,000A ಪ್ಲಸ್ 10,000B 1000C 100D 10E 1F ಅಂತೇಳಿ ನೀವು ABCD ಅಕ್ಷರ ಯಾವ್ದಾದ್ರು ಬರ್ಕೊಡ್ರಿ ಅದು ಬೀಜೋಕ್ತಿ ಆಗ್ತದ. ಇನ್ ನೆಕ್ಸ್ಟ್ ಇದೇ ಪ್ರಶ್ನೆ ಒಳಗಡೆ ಸೆಕೆಂಡ್ ಒಂದು ಕ್ವಶನ್ಸ್ ಏನಿದೆ ನೋಡ್ರಿ. ಇಲ್ಲಿ ಕ್ವಶನ್ಸ್ ನ ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದ್ರೂ ಸಂಬಂಧವನ್ನು ಗಮನಿಸಿದರಾ ಅಂತ ಪ್ರಶ್ನೆ ಇದೆ. ಹಾಗಾದ್ರೆ ಇಲ್ಲೊಂದು ನಾವು ಸಂಬಂಧವನ್ನು ಗಮನಿಸಿದ್ದೇವೆ. ಏನಪ್ಪಾ ಅಂತ ಹೇಳ್ಕೊತ ಬಂದಾಗ ಈ ಸ್ಟೇಟ್ಮೆಂಟ್ ಅನ್ನ ತಾವು ಬರ್ಕೋಬೇಕಾಗ್ತದ. ಈ ಸ್ಟೇಟ್ಮೆಂಟ್ ನ ಬರೀರಿ. ಪ್ರತಿ ಸ್ಥಾನದಲ್ಲಿರುವಂತ ಅಂಕಿಯು ಕನಿಷ್ಠ ಸಂಖ್ಯೆಯ ಗುಂಡಿ ಒತ್ತುವಿಕೆಗೆ ಸಮನಾಗಿದೆ.
ಗುಂಡಿ ಒತ್ತುವಿಕೆಯ ಸಂಖ್ಯೆ ಅಂದರೆ ಎಷ್ಟು ಬಾರಿ ನಾವು ಗುಂಡಿ ಒತ್ತಬೇಕು ಎನ್ನುವುದು ಆ ಸ್ಥಾನದಲ್ಲಿರುವ ಅಂಕಿ ಎಷ್ಟು ಅಂತ ಕ್ವಶನ್ಸ್ ಇದಾಗಲಿ. ಅಲ್ಲಿ ಎಷ್ಟು ಆ ಸ್ಥಾನದಲ್ಲಿ ಎಷ್ಟಿರ್ತದ ಅಂಕಿ ಅಷ್ಟು ನಾವು ಗುಂಡಿಯನ್ನ ಒತ್ತಬೇಕಾಗ್ತದ. ಉದಾಹರಣೆಗೆ 8300 ಅದು ಅಂದ್ರೆ 1000 ಗುಂಡಿಗಳನ್ನ ನಾವು ಎಷ್ಟು ಬಾರಿ ಒತ್ತಬೇಕು? 8008 ಬಾರಿ ಒತ್ತಬೇಕಾಗ್ತದ. ಜೊತೆಗೆ ಅತಿ ಕಡಿಮೆ ಬಾರಿ ಗುಂಡಿ ಒತ್ತಿದ ಸಂಖ್ಯೆಯು ಕೊಟ್ಟಿರುವ ಸಂಖ್ಯೆಯ ಬಿಡಿಯಾದ ಅಂಕಿಗಳ ಮೊತ್ತಕ್ಕೆ ಏನಾಗಿರ್ತದಪ್ಪ ಅಂದಾಗ ಸಮನಾಗಿದೆ. ಉದಾಹರಣೆಗೆ 5072 ಕನಿಷ್ಠ ಒತ್ತುವಿಕೆಯ ಸಂಖ್ಯೆ ಅಂದ್ರೆ 5 0 7 2 ಅಂದ್ರೆ ಟೋಟಲ್ ಆಗಿ ಇದನ್ನು ಕೂಡಿಸ್ಕೊಂಡ್ಬಿಡುತ್ತೆ. ನೀವು ಇಲ್ಲಿ ಸಂಖ್ಯೆಗಳು ಏನಿರ್ತಾವಲ್ಲ ಈ ಸಂಖ್ಯೆಗಳನ್ನು ಕೂಡಿಸ್ಕೊಡಿ. 5 0 7 2 ಇವನ್ನೇ ಕೂಡಿಸಿದ್ರೆ ಸಾಕು. ನಾವು ಎಷ್ಟು ಬಾರಿ ಕನಿಷ್ಠ ಒತ್ತಬೇಕಾಗ್ತದಪ್ಪ ಅಂತಂದಾಗ 14 ಬಾರಿ ಆ ಸಂಖ್ಯೆಗಳನ್ನ ನಾವು ಒತ್ತಬೇಕಾಗ್ತದ ಗುಂಡಿಗಳನ್ನ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ, ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದ್ದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೇಗೆ ಎಂಬುದನ್ನು ಆಲೋಚಿಸಿರಿ ಅಂತ ಕ್ವಶನ್ಸ್ ನ ಕೊಟ್ಟಾರ. ಹಾಗಾದ್ರೆ ನಾವು ಇದಕ್ಕ ಆನ್ಸರ್ನ ನೀವು ಈ ತರ ಬರೀಬೇಕಾಗ್ತದ. ಪ್ರತಿ +1 +10 +100 1000 ಗುಂಡಿಗಳು ದಶಮಾನ ಪದ್ಧತಿಯ ಬೆಲೆಗಳನ್ನು ಪ್ರತಿನಿಧಿಸುತ್ತವೆ. ಬಿಡಿಗಳು, ಹತ್ತುಗಳು, ನೂರುಗಳು, ಸಾವಿರಗಳು, ಲಕ್ಷಗಳು ಮತ್ತು ಪ್ರತಿ ಗುಂಡಿಯನ್ನ ಎಷ್ಟು ಬಾರಿ ಒತ್ತುತ್ತವೆಯೋ ಅದು ಪ್ರತಿ ಸ್ಥಾನದಲ್ಲಿರುವ ಅಂಕಿಯನ್ನ ಪ್ರತಿನಿಧಿಸುತ್ತದೆ ಅಂತೇಳಿ ನೀವು ಇದಕ್ಕೆ ಆನ್ಸರ್ನ ಬರೀಬೇಕಾಗ್ತದ. ಇನ್ನು ಪೇಜ್ ನಂಬರ್ ಮುಂದಿದ್ದು 9 ನಾ ಏನ್ ಮಾಡ್ತೀನಪ್ಪ ಅಂದಾಗ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತಾನೆ. ಇವು ಯಾವ ತರ ವಿಡಿಯೋ ಆಗ್ತಾ ಇದಾವೆ ಅಂತೇಳಿ ನಿಮಗೆ ಗೊತ್ತಾದ್ಮೇಲೆ ಇವೆಲ್ಲ ಕ್ಲಾಸಸ್ಗಳನ್ನ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇದು ಪೇಜ್ ನಂಬರ್ 8 ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದ.